ವೆಲ್ಕಮ್ ಬ್ಯಾಕ್ ಟು ಮೈ ಪರಮಾತ್ಮ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಹೊಸದಾಗಿ ಯಾರು ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೋಸ್ಕರ ಅಂತ ಅಂದ್ಕೊಳ್ಳಿ. ಯಾಕಂತ ಹೇಳಿದ್ರೆ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದಾಗ ತುಂಬ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಸ್ಟಾರ್ಟಿಂಗು ಕಮ್ಮಿ ಬಜೆಟಲ್ಲೇ ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಒಂದು ವಿಡಿಯೋ ಇರಬೇಕಾದ್ರೆ ಒಂದು ವಾಯ್ಸು ಕ್ಲಾರಿಟಿ ಇರಬೇಕು. ಸೊ ಆ ವಾಯ್ಸು ಕ್ಲಾರಿಟಿ ಇರಲಿ ಅಂತ ಹೇಳಿ ನಾನು ಒಂದು ಅಮೆಝಾನಲ್ಲಿ ಪ್ರಾಡಕ್ಟ್ನ ಬೈ ಮಾಡಿದೆ. ಪ್ರೈಸ್ ಬಂದು 1499. ನನಗೆ ಕಮ್ಮಿ ಬಜೆಟಲ್ಲಿ ಸಿಕ್ತಂತಹ ಮೈಕ್ರೋಫೋನ್ ಇದು. ಅದು ಯಾವುದಂದರೆ K8 ಅನ್ನೋ ಒಂದು ಮೈಕ್ರೋಫೋನು. ಸೊ ಇದು ಅಮೆಝಾನಲ್ಲಿ 399ಗೆ ನನಗೆ ಸಿಕ್ಕಿದೆ. ಸೊ ನಾನು ಇದೆಲ್ಲ ಆಲ್ರೆಡಿ ಚೆಕ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ, ಪ್ಯಾಕಿಂಗು ಅಷ್ಟೇ ತುಂಬ ನೀಟಾಗಿ ಬಂದಿತ್ತು. ಪ್ಯಾಕಿಂಗ್ ಕೂಡ ನನಗೂ ಖುಷಿ ಆಯಿತು. ಸೊ ಬೇರೆ ಶಾಪ್ ಮಾಡ್ತೀವಿ, ಸೊ ಮೀಶೋ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅದಕ್ಕಿಂತ ಅಮೆಝಾನಲ್ಲಿ ಕಾಸ್ಟ್ಲಿ ಆದ್ರೂ ನಮಗೆ ಪ್ಯಾಕಿಂಗ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಚೆಕ್ ಮಾಡಿ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಇದ್ರ ಒಳಗಡೆ ಹೀಗಿದೆ. ಸೊ ನೋಡಿ, ಪ್ಯಾಕಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ಯಾಕಿಂಗ್ ಕೂಡ. ಮತ್ತು ಇದು ನೀವು ಹೊರಗಡೆ ಕೂಡ ಕ್ಯಾರಿ ಮಾಡ್ಬೋದು. ಇದೇನು ತುಂಬ ಜಾಗ ಹಿಡಿಯಲ್ಲ, ಆರಾಮಾಗಿ ನಾವು ಇದನ್ನು ಕ್ಯಾರಿ ಮಾಡ್ಬೋದು. ನೀವು ಹೊರಗಡೆ ಹೋಗಿ ಅದರ ಟ್ರಾವೆಲ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ಕಮ್ಮಿ ಬಜೆಟಲ್ಲೇ ನಾವು ಬೈ ಮಾಡ್ಬೋದು. ಸೊ ಇನ್ನೊಂದು ಏನಂತ ಅಂದರೆ, ನಿಮಗೆ ಇದು ಯಾವ ಥರ ಆನ್ ಮಾಡಬೇಕು ಹೇಗೆ ಅನ್ನೋದನ್ನು, ಸೊ ಅಲ್ಲಿ ಮೆನು ಇದೆ. ಸೊ ಆ ಮೆನುಲಿ ನಾವು ನೋಡ್ಕೊಬೇಕಾಗುತ್ತೆ. ಈ ಥರ ಒಂದು ಚಾರ್ಜರ್ ವೈರು, ಅದು 1-2 ಅವರ್ಸ್ ಹಾಕಿದ್ರೆ 10 ಅವರ್ಸ್ ಅಥವಾ 6 ಅವರ್ಸ್ ಬರ್ಬೋದು ಮೇ ಬಿ, ನಾವು ಜಾಸ್ತಿ ಯೂಸ್ ಮಾಡಲಿಲ್ಲ ಅಂತ ಅಂದರೆ. ನಮಗೆ ಎಲ್ಲಿ ಸೌಂಡ್ ಜಾಸ್ತಿ ಇರುತ್ತೆ ಅಲ್ಲಿ ಇದನ್ನು ಯೂಸ್ ಮಾಡಿದ್ರೆ ಬರುತ್ತೆ. ಸೊ ಆಮೇಲೆ ಈ ಥರ 2 ಪಿನ್ ಕೊಟ್ಟಿರ್ತಾರೆ. ಈ ಥರ 2 ಪಿನ್ ಇರುತ್ತೆ. ಸೊ ಇದನ್ನು ಡೈರೆಕ್ಟಾಗಿ ನಮ್ಮ ಮೊಬೈಲ್ಗೆ, ಐಫೋನ್ ಅಲ್ಲದೆ ನಮ್ಮದು ಬೇರೆ ಯಾವುದಾದ್ರೂ ಓಪೋ ಆಗಿರ್ಬೋದು ಅಥವಾ ರೆಡ್ಮಿ ಆಗಿರ್ಬೋದು, ಸೊ ಡೈರೆಕ್ಟು ನಾವು ಈ ಪಿನ್ನನ್ನು ಹಾಕ್ಕೊಬೋದು. ಸೊ ನೋಡಿ, ಈ ಪಿನ್ನ ನಾವು ಹಾಕ್ಕೊಬೋದು. ಆಮೇಲೆ ಇದು ಐಫೋನ್ದು. ಸೊ ಐಫೋನು ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ. ಸೊ ಇದೇನಿದೆ ಅದಕ್ಕೆ ನಾವು ಪಿನ್ ಮಾಡಿ ನಾವು ಐಫೋನ್ಗೆ ಹಾಕುವಂಥದ್ದು. ಸೊ 2 ಕೂಡ ಆಪ್ಷನ್ ಇದೆ. ಮತ್ತು ಕ್ಲಿಪ್ ಕೂಡ ಇದೆ, ಅದನ್ನು ನಾವು ಇಲ್ಲಿ ಡ್ರೆಸ್ ಮೇಲೆ ಹಾಕ್ಕೊಬೋದು. ಸೊ ಇದು ಆನ್ ಬಟನ್ ಇಲ್ಲಿದೆ, ಕಾಣಿಸ್ತಿದೆಯಾ? ಸೊ ಇದು ಆನ್ ಬಟನ್ನು. ಸೊ ಇದನ್ನು ಆನ್ ಮಾಡಿದ ತಕ್ಷಣ ನಿಮಗೆ ಕನೆಕ್ಟ್ ಆಗಿದರೆ ಗ್ರೀನಲ್ಲಿರುತ್ತೆ. ಕನೆಕ್ಟ್ ಆಗಿಲ್ಲ ಅಂತ ಅಂದರೆ, ಸೊ ನೋಡಿ ಈ ಥರ ಬ್ಲಿಂಕ್ ಆಗ್ತಿದ್ರೆ ಕನೆಕ್ಟ್ ಆಗಿಲ್ಲ ಅಂತ ಅರ್ಥ. ಇದನ್ನು ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ನಾನು ಸೈಡಲ್ಲಿ ಹಾಕಿರ್ತೀನಿ, ನೀವು ಅದು ಸೆಟ್ಟಿಂಗ್ಸಲ್ಲಿ ಹೋಗಿ ಮಾಡ್ಕೊಬೋದು. ಇದನ್ನು ಯೂಸ್ ಮಾಡೋಕ್ಕೆ ಯಾವುದೇ ರೀತಿಯಾದ ಆ್ಯಪ್ ಇಲ್ಲ, ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ನಿಮ್ಮ ಒಂದು ಸೆಟ್ಟಿಂಗಲ್ಲಿ ಆ ಒಂದು ಸೆಟ್ಟಿಂಗ್ನ ನೀವು ಆನ್ ಮಾಡಿಕೊಂಡ್ರೆ ಸಾಕು, ಈ ಮೈಕು ಕಂಪ್ಲೀಟಾಗಿ ಆನ್ ಆಗಿ ನಮ್ಮ ವಾಯ್ಸು ಮೈಕಲ್ಲಿ ಕೇಳಿಸುತ್ತೆ. ಇದರ ಬಗ್ಗೆ ನಿಮಗೆ ಅಷ್ಟು ಪಿನ್ ಹಾಕೋದು ಗೊತ್ತಾಗಿಲ್ಲ ಅಂದರೆ, ನಿಮಗೆ ಇಲ್ಲಿ ಮೆನು ಇದೆ. ಸೊ ನೀವು ಯಾವ ಥರ ಕನೆಕ್ಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಮೆನುಲಿ ಒಂದು ಸಲ ನೋಡ್ಕೊಬೋದು. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡೇ ನಾನು ಇದನ್ನು ತರಿಸ್ಕೊಂಡಿರೋದು. ನನಗೆ ಇದ್ರ ಬಗ್ಗೆ ಒಂಚೂರು ಗೊತ್ತಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡಿ ಯಾವ ಥರ ಮೈಕ್ ನಮ್ಮ ಚಾನಲ್ಗೆ, ನಮ್ಮ ಬಜೆಟ್ಗೆ ಯೂಸ್ ಆಗೋವಂಥದ್ದು ಮೈಕ್ ಯಾವುದಾದ್ರು ಸರ್ಚ್ ಮಾಡಬೇಕಂತ ಅಂದರೆ ಅಥವಾ ಬೈ ಮಾಡಬೇಕಂತ ಅಂದರೆ, ಸೊ ಈ ಕಂಪ್ನಿನ ನೀವು ಬೈ ಮಾಡ್ಬೋದು. K8 ಮೈಕ್ರೋಫೋನು. ಸೊ ತುಂಬಾ ವರ್ತ್ ಅಂತ ಅನ್ನಿಸ್ತು. ತುಂಬ ಕ್ಲಾರಿಟಿ ಕೂಡ ಬರುತ್ತೆ ವಾಯ್ಸು. ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ, 1-2 ಶಾರ್ಟ್ ವೀಡಿಯೋ ಹಾಕಿದ್ದೀನಿ. ಮೈಕಲ್ಲೇ ನಾನು ವಾಯ್ಸ್ ರೆಕಾರ್ಡಿಂಗ್ ಕೊಟ್ಟಿರೋದು, ಹಾಗಾಗಿ ಬರ್ತಂತ ಅನ್ನಿಸ್ತು. ನಿಮ್ಗೆ ಏನೇ ಒಂದು ಕನ್ಫ್ಯೂಷನ್ ಇದ್ರೂ ಸೊ ಈ ಮೆನುನ ನೋಡಿ ನೀವು ಕನೆಕ್ಟ್ ಮಾಡ್ಕೋಬೋದು ಮೈಕ್. ಓಕೆನಾ? ನಾನು ಯಾವ ಥರ ಸೆಟ್ಟಿಂಗ್ ಹೋಗಿ ನೀವು ಸೆಟ್ಟಿಂಗ್ ಆನ್ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು ನೀವು. ಸೊ ನಾನಿವಾಗ ಆನ್ ಮಾಡಿ ತೋರಿಸ್ಬೋದಿತ್ತು. ಸೊ ಫೋನಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಿದೆ. ಬ್ಲೂ ಕವರ್ ಹಾಕಿರ್ತಾರೆ, ಅದನ್ನು ನಾನು ತೆಗೆದುಬಿಟ್ಟಿದ್ದೀನಿ. ಸೊ ಪ್ಯಾಕಿಂಗಲ್ಲೆಲ್ಲ ಚೆನ್ನಾಗಿರುತ್ತೆ. ಎಷ್ಟು ಗೊತ್ತು ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ನನಗೆ ತುಂಬ ಗೊತ್ತು, ನನಗೆಲ್ಲ ಗೊತ್ತು ಅನ್ನೋ ಥರ ಏನಿಲ್ಲ. ಸೊ ನಾನು ಒಂದಷ್ಟು ತಿಳ್ಕೊಂಡು, ನನ್ನ ಥರ ಯಾರು ಈಗ ಚಾನಲ್ ಓಪನ್ ಮಾಡಿದ್ದಾರೆ ಅವರಿಗೋಸ್ಕರ ಈ ವಿಡಿಯೋ.
ಸೊ ಜಾಸ್ತಿ ಬಜೆಟಲ್ಲಿ ನಾವು ಮಾಡೋಕ್ಕಾಗಲ್ಲ, ಯಾಕಂದರೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಸೊ ತುಂಬ ಇನ್ವೆಸ್ಟ್ ಮಾಡಿ ನಾವು ಇನ್ನೂ ಗ್ರೋತ್ ಆಗಬೇಕು ಚಾನಲಲ್ಲಿ, ಆವಾಗ ಇನ್ವೆಸ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗು ಒಂದೊಂದು ಮೆಟ್ಲು ಹತ್ಕೊಂಡು ಹೋಗ್ತಾ ಇರಬೇಕು, ಆಮೇಲೆ ನಾವು ಎಲ್ಲವನ್ನು ತೊಗೊಳಕ್ಕಾಗೋದು. ಚಾನಲ್ಗೆ ಇನ್ವೆಸ್ಟ್ ಮಾಡೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.